ನಮಸ್ತೆ ಎಲ್ಲ ವೀಕ್ಷಕರಿಗೂ. ನಾನು ನಿಮ್ಮ ಕೃಷಿ ಮಾತೃ. ಇವತ್ತು ನಾವು ಬೀದರಲ್ಲಿ ಒಂದು ಜಾನುವಾರು ಕುಕ್ಕುಟ ಮತ್ಸ್ಯ ಮೇಳ ಒಂದು ನಡೀತಾ ಇದೆ. ಈ ಸಮಾರಂಭಕ್ಕೆ ಬಂದಿದ್ದೀವಿ. ಇದರಲ್ಲಿ ಮತ್ಸ್ಯ ಮೇಳ 2025 ಒಂದು ಮತ್ಸ್ಯ ಮೇಳವನ್ನು ಮಾಡಿದ್ದಾರೆ. ಈ ಮತ್ಸ್ಯ ಮೇಳನ ಇದೇ ಸಪ್ರೇಟು ಒಂದು ವೇಲಿ ಒಂದು ಇದೇ ಸಪ್ರೇಟ್ ಶೆಡ್ ಮಾಡಿ ಅದಕ್ಕೆ ಮೀನುಗಳನ್ನ ತಂದು ತುಂಬ ರಶ್ ಇದೆ, ತುಂಬ ಜನ ಹೋಗ್ತಿದ್ದಾರೆ. ನೋಡಿ ಮತ್ಸ್ಯ ಮೇಳ ಬೋರ್ಡಲ್ಲಿ ಹಾಕಿದ್ದಾರೆ ನೋಡಿ. ಮೊದಲನೇ ಫಿಶ್ಶು ಇದು ಕಾಮನ್ನಾಗಿ ಎಲ್ಲರೂ ನೋಡಿರ್ತೀರ ಅಕ್ವೇರಿಯಂಗಳಲ್ಲಿ ಥರ ಫಿಶ್ಶು. ಮುಂದೆ ಹೋದಾಗ ಇಲ್ಲಿ ತಲೆ ಮೇಲೆ ನೋಡಿ, ತಲೆ ಮೇಲೂ ಫಿಶಸ್ನ ಹಾಕಿದ್ದಾರೆ. ಆ್ಯಕ್ಚುಲಿ ತುಂಬ ರಶ್ ಇದೆ, ತುಂಬ ಜನ ಸ್ಟೂಡೆಂಟ್ಸು ಮತ್ತು ಸ್ಕೂಲ್ ಮಕ್ಕಳು ತುಂಬ ಜನ ಇಲ್ಲಿಗೆ ಕರ್ಕೊಬಂದಿದ್ದಾರೆ. ತುಂಬ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಮೀನಲ್ಲಿ ಯಾವ ರೀತಿ ಫಿಶಸ್ ಇದೆ, ಸಮುದ್ರದ ಮೀನುಗಳು. ಮತ್ತು ಇಲ್ಲಿ ನೋಡಿ, ಇದು ಪ್ರಾನ್ಸು, ಟೈಗರ್ ಪ್ರಾನ್ಸ್ ಎಲ್ಲ ನೋಡಿರ್ತೀರ. ಟೈಗರ್ ಪ್ರಾನ್ಸ್ ಇದು ನೋಡಿ. ಇದನ್ನು ಉಪ್ಪು ನೀರಲ್ಲಿ ಮಾತ್ರ ಇದನ್ನು ಬೆಳೆಸಿದ್ದಾರೆ. ಇದು ಉಪ್ಪು ನೀರಿನ ಸಿಗಡಿ. ಇದು ಕಾಮನ್ನಾಗಿ ಎಲ್ಲರಿಗೂ ಗೊತ್ತಿರುತ್ತೆ, ನಿಮ್ಮ ಕೆರೆಗಳಲ್ಲಿ ಇರುತ್ತಲ್ಲ ಸೇಮ್ ಅದೇ ಥರ ಏಡಿಗಳು. ಇದು ಕೂಡ ಇದನ್ನು ಪ್ರದರ್ಶನ ಮಾಡಿದ್ದಾರೆ. ತುಂಬ ಭಯಾನಕವಾಗಿದೆ ಏಡಿ ಮಾತ್ರ. ಕೈ ಕೊಟ್ಟರೆ ಕೈ ಡಮಾರು. ಅದು ಇದು ಒಂದು ರೀತಿ ಅಕ್ವೇರಿಯಂ ಫಿಶಸ್ಸು. ಮೀನಿನ ವಿಧಗಳು ಅಕ್ವೇರಿಯಂ ಫಿಶಲ್ಲಿ ಮೀನುಗಾರಿಕೆ ಸಂಶೋಧನೆ ಮತ್ತು ಮಾಹಿತಿ ಕೇಂದ್ರ ಹೆಬ್ಬಾಳ ಬೆಂಗಳೂರು ಅವ್ರ ಕಡೆಯಿಂದ ಇದನ್ನು ಒಂದು ಸ್ಟಾಲ್ನ ಮಾಡಿದ್ದಾರೆ. ತುಂಬ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಎಲ್ಲ ಒಂದು ಸ್ವಲ್ಪ ರಶ್ ಇದೆ, ಒಂದು ಸ್ವಲ್ಪ ಬಿಸಿಲಿದೆ ನೋಡಿ. ಇದು ಅರೋನಾ, ಇದು ಅಕ್ವೇರಿಯಂ ಫಿಶ್ ಧರ್ಮಸ್ಥಳದಲ್ಲಿ ನೋಡಿದ್ದೀನಿ. ಇದು ಒಂದೊಂದು ಬಗೆ ಅಕ್ವೇರಿಯಂ ಫಿಶಸ್ಸು. ನಾನು ತುಂಬ ಬಗೆ ಅಕ್ವೇರಿಯಂ ಫಿಶಸ್ ನೋಡಿದ್ದೀನಿ, ಬಟ್ ಇಲ್ಲಿ ಡಿಫ್ರೆಂಟ್ ಟೈಪ್ಸು ಅಕ್ವೇರಿಯಂ ಫಿಶಸ್ ಇದೆ ನೋಡಿ. ಇದು ಸಮುದ್ರದ ಒಳಗಡೆ ಇರೋ ಇದು ಒಂದು ಜೀವಿ, ಬಟ್ ಇದು ಯಾರಿಗೂ ಅಷ್ಟಾಗಿ ಗೊತ್ತಿರಲ್ಲ. ಟಿ ವಿಲೆಲ್ಲ ನೋಡಿರ್ತೀವಿ ಅಷ್ಟೇ, ಬಟ್ ನಾನು ಇವತ್ತು ಡೈರೆಕ್ಟಾಗಿ ನೋಡ್ತಾ ಇದ್ದೀನಿ. ಏನದು ಮೀನು ಹಿಡಿಯೋದಕ್ಕೆ ಬೇಕಾಗಿರೋ ಸಲಕರಣೆಗಳನ್ನ ಇಟ್ಟಿದ್ದಾರೆ. ಯಾಕೆಂದರೆ ಜಾನುವಾರು ಕುಕ್ಕುಟ ಮತ್ತು ಮತ್ಸ್ಯ ಮೇಳನೂ ಇದರಲ್ಲಿ ಸಖತ್ತಾಗಿದೆ ನೋಡಿ. ಮೀನಿನ ಆಕಾರದಲ್ಲೇ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಬೋಟ್, ಫಿಶರ್ಮೆನ್ ಬೋಟ್. ಇದು ವ್ಯಾಲ್ಯೂ ಆ್ಯಡೆಡ್ ಅಡಿಷನ್ ಪ್ರಾಡಕ್ಟ್ಸ್ ಅಂತ ನೀವು ಕೇಳಿರ್ಬೋದು. ಮೀನಿನ ಉತ್ಪನ್ನಗಳನ್ನ ಮಾಡ್ತಾರೆ. ಇದು ಮಂಗಳೂರು ಸೈಡಲ್ಲಿ ತುಂಬ ಚೆನ್ನಾಗಿ ಜನಪ್ರಿಯ ಆಗಿದೆ. ಅದು ಎಲ್ಲ ಕಡೆಗೂ ಅವರು ಸಪ್ಲೈ ಮಾಡ್ತಾರೆ. ಮೀನಿಂದ ಉಪ್ಪಿನಕಾಯಿ ಆಗಿರ್ಬೋದು, ಮೀನಲ್ಲೇ ಮಾಡೋದು ಒಂದು ಬೊಂಡಾಸಲ್ಲಿ ಮಾಡ್ಬೋದು ಒಂದು ಉಪ್ಪಿನಕಾಯಿ, ಮತ್ತು ಚಟ್ನಿ ಮಾಡ್ತಾರೆ, ಸೀಗಡಿ ಚಟ್ನಿ ಮಾಡ್ತಾರೆ, ಚಟ್ನಿ ಪುಡಿಗಳು ಮಾಡ್ತಾರೆ. ಇನ್ನೂ ವೆರೈಟಿ ಅದು ಮೀನುಗಳ್ನ ಡೈರೆಕ್ಟಾಗಿ ನೋಡಿ. ಇದು ಉಪ್ಪಿನಕಾಯಿದು. ಆ್ಯಕ್ಚುಲಿ ನಾನು ಒಂದು 4-5 ಪರ್ಚೇಸ್ ಮಾಡೋಣ ಅಂದ್ಕೊಂಡೆ, ಬಟ್ ಅಲ್ಲಿ ಪರ್ಚೇಸಿಂಗ್ ಇರಲಿಲ್ಲ. ಅಕ್ವೇರಿಯಂ ಫಿಶಸ್. ಇದು ಮೃಗಾಲ್ ಅಂತ ಗೊತ್ತಿರುತ್ತೆ ಎಲ್ಲರಿಗೂ. ಕೆರೆಗಳಲ್ಲಿ ತುಂಬ ಜನ ಯೂಸ್ ಮಾಡ್ತಾರೆ. ಇದು ತುಂಬ ಮೀನಿನ ಬಗ್ಗೆ ತುಂಬ ಜನ ನೋಡಿರ್ಬೋದು. ಅದರದ್ದು ಯಾವ ಥರ ಮೀನು ಬಿಡೋದು, ಮೀನು ತೆಗೆಯೋದು ತುಂಬ ಅಚ್ಚುಕಟ್ಟಾಗಿ ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ಒಂದು ನಮ್ಮ ಪಶುವೈದ್ಯಕೀಯ ಇಲಾಖೆ ಅಂದರೆ ಜಾನುವಾರುಗಳದ್ದು ಅಂಡರಲ್ಲಿ ಬಂದಾಗ ಹಂದಿ ಸಾಕಾಣಿಕೆ ಮೊದಲನೇದಾಗಿ ಒಳ್ಳೆ ಲಾಭ ಬಂದರೆ, ಅದಕ್ಕೂ ಮಿಗಿಲಾಗಿ ಮೀನು ಸಾಕಾಣಿಕೆಯಲ್ಲಿ ತುಂಬ ಲಾಭ ಇದೆ. ಒಂದು ಕೆರೆನ ಕೊಂಡ್ಕೊಂಡು, ಒಂದು ಕೆರೆನ ಲೀಸಿಗೆ ಹಾಕ್ಕೊಂಡು ಅದನ್ನು ಒಂದು ವರ್ಷದ ತನಕ ಬಿಟ್ಕೊಂಡು ಮೀನುಗಳನ್ನ ಇಡ್ಸಿದ್ರೆ ಅದು ತುಂಬ ಲಾಭದಾಯಕವಾಗಿದೆ. ಒಂದು ಪಾಂಡ್ ಮಾಡಿ ಅದಕ್ಕೆ ಎಲ್ಲ ಜಾತಿಯ ಮೀನುಗಳನ್ನ ಬಿಟ್ಟಿದ್ದಾರೆ ನೋಡಿ. ಇವಾಗ ಅಕ್ವೇರಿಯಮಲ್ಲಿ ನೋಡದೇ ಇರೋಂಥ ಫಿಶ್ಗಳು ಇಲ್ಲಿ ನೋಡ್ಬೋದು. ಇದು ಆ್ಯಕ್ಚುಲಿ ಗೋಲ್ಡ್ ಫಿಶ್, ಕಾಮನ್ನಾಗಿ ಎಲ್ಲರಿಗೂ ಗೊತ್ತಿರುತ್ತೆ. ಹಲವಾರು ಜಾತಿಯ ಫಿಶ್ಗಳು
ನೋಡಿ ಇದು ಡಿಫ್ರೆಂಟ್, ಇದು ಮೌಲೀಸ್ ಅಂತ ಕರೀತಾರೆ ನಮ್ಮ ಅರ್ಥದಲ್ಲಿ. ಎಲ್ಲ ಮೌಲೀಸ್ ಫಿಶ್. ಹೆಸರೇನು ಹಾಕಿಲ್ಲ, ಹಂಗಾಗಿ ಯಾವುದು ಗೊತ್ತಿಲ್ಲ. ಇದು ಹೊಳಪು ಬೆಳಕಿನ ಮೀನು. ಇದು ಟೈಗರ್ ಫಿಶ್ ಅಂತ ಕರಿತೀವಿ, ಇದರ ಹೆಸರು ಟೈಗರ್ ಅಂತಲೇ ಇದೆ. ಏಂಜಲ್ ಫಿಶ್, ಎಲ್ಲರ ಮನೆಗೂ ವಾಸ್ತು ಫಿಶ್ ಅಂತ ಹೇಳ್ತೀರಾ. ನೋಡಿ ಇದು ಡಿಫ್ರೆಂಟ್ ಫಿಶ್. ಇದು ಆ್ಯಕ್ಚುಲಿ ತುಂಬ ಡಿಫ್ರೆಂಟ್ ಇದೆ ಇದು ಫಿಶ್ಶು. ಗೋಲ್ಡ್ ಫಿಶ್. ಗೋಲ್ಡ್ ಫಿಶ್ ನೋಡೋಕ್ಕಷ್ಟೇ ಚೆನ್ನಾಗಿರುತ್ತೆ, ಇಟ್ಟಿದ್ರೆ ಒಂದು ತಿಂಗಳು ಇರೋಲ್ಲ. ಅದಕ್ಕೆ ಟೆಂಪ್ರೇಚರು ಅಡ್ಜಸ್ಟ್ ಆಗ್ದಲೇ ಫಿಶಸ್ಸು ಸಾಯ್ತವೆ. ಹಂಗಾಗಿ ಗೋಲ್ಡ್ ಫಿಶ್ ನೋಡೋಕ್ಕೆ ಮಾತ್ರ ಚೆನ್ನಾಗಿ ಕಾಣುತ್ತೆ. ಬಟ್ ಅಕ್ವೇರಿಯಮಲ್ಲಿ ತುಂಬ ಜನರು ಜಾಸ್ತಿ ದಿವಸ ಇರಲ್ಲ. ತುಂಬ ಜನ ಮಕ್ಳುಗಳು ಬಂದಿದ್ದಾರೆ ಬೀದರ್ದು. ಈ ಫಿಶ್ಶಿಗೆ ವೆಯ್ಟಿಂಗ್ ಮಾಡ್ತಿದ್ದೆ. ಈ ಫಿಶ್ ನೋಡೋಕ್ಕೆ ತುಂಬ ಜನ ಮಕ್ಳುಗಳು ಇದರಲ್ಲೇ ಸುತ್ತುವರೆದುಬಿಟ್ಟಿದ್ರು. ಯಾಕೆಂದರೆ ಇದೊಂಥರ ಡಿಫ್ರೆಂಟಾಗಿದೆ. ಏನೋ ಒಂಥರ ಫುಲ್ಲು ಫ್ಲೆಕ್ಸಿಬಲ್ ಆಗಿತ್ತು ಫಿಶ್ಶು. ಇದು ಒಂದು ಪಾಂಡ್ ಮಾಡಿ ಅದಕ್ಕೆ ಒಂದು ಗೋಲ್ಡ್ ಫಿಶ್ಶು ಮತ್ತು ಯಾವುದೋ ಇನ್ನೊಂದು ಜಾತಿ ಫಿಶ್ಗಳಿದ್ದಾವೆ. ಈ ಮಂಗಳೂರಿನ ಮೀನುಗಾರಿಕಾ ವಿಶ್ವವಿದ್ಯಾನಿಲಯ. ಇಲ್ಲಿ ಮಾತ್ರ ಡಿಫ್ರೆಂಟ್ ಫಿಶಸ್ ಇದಾವೆ ಮಾತ್ರ. ಯಾಕೆಂದರೆ ಮಂಗಳೂರು ಅಂದಮೇಲೆ ಕಾಮನಾಗಿ ನೋಡಿ ಇದು ಮುತ್ತುಗಳು. ಇದರಲ್ಲಿ ಸಮುದ್ರದ ಮುತ್ತುಗಳು ಬರುತ್ತೆ, ಸಿಹಿ ನೀರಿನ ಮುತ್ತುಗಳು ಹಾರ್ಟ್ ಶೇಪಲ್ಲಿದೆ. ಪರ್ಲ್ ಅಗ್ರಿಕಲ್ಚರ್ ಮಾಡ್ತಾರೆ ನೋಡಿ, ಮುತ್ತುಗಳನ್ನ ಒಳಗೆ ಹಾಕಿದ್ದಾರೆ. ಟೋಟಲು ಮುತ್ತಿಗೆ 1.5 ವರ್ಷ ಬೇಕಂತೆ ಇನ್ಫಾರ್ಮೇಷನ್ನು ಪ್ರಕಾರ. 1.5 ವರ್ಷದಲ್ಲಿ ಒಳ್ಳೆ ಆದಾಯ ಬರುತ್ತೆ ನೋಡಿ. ಇದು ಲಾಬ್ಸ್ಟರ್ ಅಂತ ಹೇಳ್ತಾರೆ. ಲಾಬ್ಸ್ಟರು ಮತ್ತು ಇದು ಒಂದು ಏಡಿ ಜಾತಿಗೆ ಸೇರಿದ್ದು. ಒಂದು ಸೇಮು ದೊಡ್ಡದಾದ್ಮೇಲೆ ಮಾತ್ರ ತುಂಬ ವಿಚಿತ್ರವಾಗಿದೆ. ಮಾತ್ರ ತುಂಬ ಸಾಧು ಪ್ರಾಣಿ ಅಂತ ಹೇಳ್ತಾರೆ. ಫುಲ್ಲು ಆರಾಮಾಗಿ ಕೂತಿದೆ, ಒಳ್ಳೆ ಯಾವುದೋ ಒಂದು ಗೊಂಬೆ ಇದ್ದಂಗಿದೆ. ಇದು ಆ್ಯಕ್ಚುಲಿ ಒಂದು SHG ಸಂಘ ಮಾಡ್ಕೊಂಡಿದ್ದಾರೆ. NRLM ಜಿಲ್ಲಾ ಪಂಚಾಯತಿ, ಎಲ್ಲ ಕೇಳಿಸ್ಕೊಳ್ಳಿ. ಜಿಲ್ಲಾ ಪಂಚಾಯತಿಲಿ NRLM ಅಂತ ಒಂದು ಸ್ಕೀಮ್ ಇದೆ. ಈ ಸ್ಕೀಮಲ್ಲಿ ಒಂದು ಕೌಶಲ್ಯ ಮತ್ತು ಉದ್ಯಮ ಮತ್ತು ಜೀವನೋಪಾಯವಾಗಿ ಒಂದು ಸಂಘವನ್ನು ಸ್ಟಾರ್ಟ್ ಮಾಡಿ, ಆ ಸಂಘದೊಳಗೆ ನಿಮ್ಮ ವೃತ್ತಿ ಏನಿರುತ್ತೆ ಆ ವೃತ್ತಿನ ಮಾಡಿದರೆ ನಿಮಗೆ ಸರ್ಕಾರದಿಂದ ತುಂಬ ಅನುದಾನ ಸಿಗುತ್ತೆ. ಈಗ ನೋಡಿ, ಇವರು ಚಪ್ಪಲಿ ತಯಾರಿಕರಿದ್ದಾರೆ. ಇವರು ಚಪ್ಪಲಿ ತುಂಬ ಸಕ್ಕತ್ತಾಗಿದೆ. ಬಟ್ ಇದು ಏನೋ ಟೈರ್ಗಳಲ್ಲೆಲ್ಲ ಇದು ಮಾಡಿ ಪೀಸ್ ಮಾಡಿ ಒಳ್ಳೊಳ್ಳೆ ಟೈರ್ಗಳನ್ನ ಇದು ಮಾಡಿ ಮ್ಯಾನುಫ್ಯಾಕ್ಚರ್ ಮಾಡಿ, ಅಥವಾ ಹಳೆ ಟೈರ್ಗಳನ್ನ ಮ್ಯಾನುಫ್ಯಾಕ್ಚರ್ ಮಾಡಿ ಅದನ್ನು ಚಪ್ಪಲಿ ಮಾಡ್ತಿದ್ದಾರೆ. ತುಂಬ ರಫ್ ಇದೆ, ತುಂಬ ಚೆನ್ನಾಗಿದೆ. ಇವರು NRLM ಸದಸ್ಯರೇ. ಇವರು ಎಷ್ಟು ರೊಟ್ಟಿದು? ಹಾಂ, ಎಷ್ಟು ಪೀಸ್ ಬರ್ತವೆ? 10ಕ್ಕೆ 50? ಯಾಕೆ ಅಷ್ಟೊಂದು ಮಾಡಿದ್ರ? ಯಾವ್ದು ರೊಟ್ಟಿ ಇದು? ಹಾಂ, ಖಡಕ್ ರೊಟ್ಟಿ, ಜೋಳದ ರೊಟ್ಟಿ. ಇದು ರಾಗಿ ರೊಟ್ಟಿ ರೀ, ಸಜ್ಜಿ ರೊಟ್ಟಿ. ಇದು ಬಿಳಿ ಜೋಳದ ಸಜ್ಜಿ. ಎಷ್ಟಂದ್ರಲ್ಲಿ ಇದು ಅಮೌಂಟ್? ದುಡ್ಡು ಎಷ್ಟು? 50? ಎಷ್ಟು ಜನ ಇದ್ದೀರಾ ಸಂಘದಲ್ಲಿ? ನೋಡಿ, ಇವರೊಬ್ಬರು ರೈತರುಗಳು, ಗೋಡಂಬಿ ರೈತರು.
ಗೋಡಂಬಿ ಬೀಜಗಳನ್ನ ತೊಗೊಂತೀರಾ? ತುಂಬ ಚೆನ್ನಾಗಿದೆ ಗೋಡಂಬಿ ಮಾತ್ರ, ಎಷ್ಟು ಒಳ್ಳೆ ಗೋಡಂಬಿ? ಕ್ವಾಲಿಟಿ ಇದೆ. ಎಷ್ಟು ಎಷ್ಟು 200 ಗ್ರಾಮ್ ಇದೆಯಾ? ಎಷ್ಟು ಗ್ರಾಮ್ ಇದೆ? 200 ಗ್ರಾಮಾ? ಹಾಂ, 250 ಗ್ರಾಮು. ಹಾಂ, ಇದು ನಿಮ್ಮದೇ ಇದಿರೋದಾ? ಅಂದರೆ ನೀವು ಕಾಳುಗಳ್ನ ತಾಂತೀರಾ ಹೆಂಗೆ? ಈಗ ಗೋಡಂಬಿ ಮರ ಇರುತ್ತೆ, ಎಷ್ಟೊಂದು ಜನಕ್ಕೆ ಅದು ಹೆಂಗೆ ಇದು ಮಾಡೋದಂತ ಗೊತ್ತಿರಲ್ಲ. ಈಗ ನಾವುಗಳು ಈಗ ಯಾರ ರೈತರುಗಳು ಬೀಜ ಕೊಟ್ಟರೆ ಅದನ್ನು ಮಾಡಲ್ವಾ? ಅದನ್ನು ತಗೊಂಡು ಮಾಡಲ್ಲ. ಮತ್ತೀಗ ನಿಮಗೆ ಬೀಜಗಳು ಹೆಂಗೆ ಸಿಗ್ತವೆ? ಅದೇ ಮರದ್ದೇ ನೀವೇ ತಗೊಬಂದು ಮಾಡ್ತೀರಾ? ನೋಡಿ, ಇದು ರೈತ ಉತ್ಪಾದಕರ ಕಂಪನಿ ಅಂತ ಹೇಳ್ಬಿಟ್ಟು ಸೆಂಟ್ರಲ್ ಗೌರ್ಮೆಂಟ್ ಒಂದು 10,000 FPO 10,000 FPO ಅಂತ ಹಾಕಿ ಒಂದು ಸ್ಕೀಮ್ ಮಾಡಿತ್ತು. ಇದರಲ್ಲಿ ತುಂಬ ಜನ ಎಷ್ಟೊಂದು ಜನ ಇದು ಶೇರ್ಗಳನ್ನ ಕೊಂಡ್ಕೊಂಡಿದ್ದಾರೆ. ನೋಡಿ, ಇವ್ರದ್ದೊಂದು ಪ್ರಾಡಕ್ಟ್ ಇದೆ. ನೀವು ಸಿಒನಾ? ಅವರು ಹೊರಗಡೆ ನೀವು CBBO ಎಲ್ಲರೇನಾ? CBBO ಅಂದರೆ ಎಲ್ಲ ರೈಸಾ? ನಬಾರ್ಡಾ ನಿಮ್ಮದು? ಐ ಇಂಪ್ಲಿಮೆಂಟಿಂಗ್ ಏಜೆನ್ಸಿ. ಹಾಂ, ನಬಾರ್ಡ್ದ ನಿಮ್ಮದು? CO ಯಾರು? ಹಾಂ, ಎಲ್ಲಿ ಬಂದಿಲ್ವಾ ನೀವು? ಫ್ರೆಂಡ್. ಏನೇನು ಬೆಳಿತೀರಾ? ಹಾಂ ಹಾಂ, ಎಲ್ಲ ಕಡೆ ಕಳಿಸ್ತೀರಾ? ಯಾವ್ದು ಸರ್? ಯೂರಿಯಾ ಗೊಬ್ಬರ ಹಾಕ್ತೀವಲ್ಲ, ನಿಮ್ಮದೇ ಇದ್ರಲ್ಲಿ ಮಾಡಿರೋದ? ನಮ್ದೇ ಇದ್ರ ಒಳಗಡೆ ನಾವು ಯೂರಿಯಾ ತುಂಬ್ತೀವಿ. ತುಂಬಾದ ನಂತರ ಅದು ಕನೆಕ್ಟ್ ಇಲ್ಲ ಆಗುತ್ತೆ. ಓಕೆ, ಅದಾದ ನಂತರ ಇದು ಇಟ್ಟಿವಿ, ಥ್ರೋಟಲ್ ಇಟ್ಟಿವಿ. ಇವೆಲ್ಲ ನಾವು ಮಾಡಿರೋದು. ಇದ್ರಾಗ ನೀವು ಹಿಂಗೆ ಹಾಕಿದ್ರಿ ಅಂತ ಇಟ್ಕೊಳ್ರಿ ಸರ್. ಹಾಕಿ ಹಿಂಗೆ ಆನ್ ಮಾಡಿದ್ರೆ ಅದೇನಾಗುತ್ತೆ, ಈ ಥರ ಹೊರಗಡೆ ಹಿಂಗೆ ಚೆಲ್ತಾ ಹೋಗುತ್ತೆ. ಬಟ್ ಅದು ಎಷ್ಟು ಬೇಕು ಅಷ್ಟು ಮಾತ್ರ ಚೆಲ್ಲುತ್ತೆ? ಯಾವ ಥರ? ಅದೇ ಚೆಲ್ತಾನೆ ಇರುತ್ತೆ. ಥ್ರೋಟಲ್ ವ್ಯಾಲ್ಯೂ ಆಯ್ತಾ? ಓಕೆ, ನಾವು ಇಷ್ಟು ಮಾಡ್ಕೊಂಡ್ರೆ ಇಷ್ಟೇ ಚೆಲ್ಲುತ್ತೆ. ಫುಲ್ ಓಪನ್ ಮಾಡಿದ್ರೆ ಫುಲ್ ಚೆಲ್ಲುತ್ತೆ. ಈ ಥರ ಇದು ಈ ಥರ ಮಾಡ್ಬೋದು ಅಂತ ತೋರಿಸ್ತಿರೋದು ಅಥವಾ ಬೇರೆಯವ್ರಿಗೆ ಮಾಡ್ಕೊಡ್ತೀರಾ ರೈತರು? ಎಲ್ಲರೂ ಬೇಕಂದ್ರೆ ನಾವು ಮಾಡ್ಕೊಡೋದು. ಇದು 1.5 ಐತಿ ಸಾವಿರ, ನಾವು 1,000 ಮಾಡ್ಕೊಡ್ತೀವಿ. ಏನು ಮಾಡೋದು? ಇದು ಯೂರಿಯಾ ಚೆಲ್ತೀವಿ. ನಿಮ್ಮ ಮೊಬೈಲ್ ನಂಬರು? ನಮ್ದು 9448585390. ಓಕೆ, ಇದೇನು ಬಾರ್ಕೋಡ್? ಏನು ಬಾರ್ಕೋಡು? ನೀವೇ ವ್ಯಾಲ್ಯೂ ಅಡಿಷನ್ ಮಾಡಿರೋದಾ ಹಿಂಗೆ? ನೀವೇ ಟೆಕ್ನಾಲಜಿ ನಿಮ್ಮದೇ ಇದು ಮಾಡ್ಕೊಂಡು ಮಾಡಿರೋದಾ? ಗೂಗಲ್ನಾಗ ನೋಡ್ರಿ ಅದ್ರ ಬಗ್ಗೆ ಎಲ್ಲ ಆಯ್ತು. ನಾವು ತಗೊಂಡಿದ್ದಿಲ್ಲ ಮಾಡ್ತೀವಿ. ಅರಿಶಿನ ಹೆಂಗೆ ಟೆಸ್ಟ್ ಮಾಡ್ತೀರಾ?
ಅರಶಿನ ಹೆಂಗೆ ಆರ್ಗ್ಯಾನಿಕ್ ಟೈಪಲ್ಲಿ ಮಾಡಿದ್ರೆ ಅಥವಾ ನಾರ್ಮಲ್ ಇದೆ? ಅಲ್ಲ ಆರ್ಗ್ಯಾನಿಕ್, ಪ್ಯೂರ್ಲಿ ಆರ್ಗ್ಯಾನಿಕ್. ಜಾಸ್ತಿ ಕ್ವಾಂಟಿಟಿ ಬೇಕಂದರೆ ನಮ್ಗೆ 25 kg ಬೇಕು. ನಮ್ಮ ಸೂಪರ್ ಮಾರ್ಕೆಟ್ ಇದೆ ಹಾಸನ ಡಿಸ್ಟಿಕ್. ಹಾಸನ ಡಿಸ್ಟಿಕ್ಕು ಸೂಪರ್ ಮಾರ್ಕೆಟ್ ಇರುತ್ತೆ. ಸೂಪರ್ ಮಾರ್ಕೆಟ್ ನಂಬರ್ ತಗೊಳ್ಳಿ. ಅಲ್ಲ ಒಳಗಡೆ ಏನು ಕಂಪೋನೆಂಟ್ ಇರುತ್ತೆ? 6%. 6%. ಬಫೆಲೋ ಮಿಲ್ಕಲ್ಲಿ 6% ಬರುತ್ತೆ. ಕೌ ಮಿಲ್ಕು 3%. ಓಕೆ. ಒಳಗಡೆ ಏನು ಇದಿರುತ್ತೆ ರಿಪ್ಲೇಂಟ್ ಮಾಡೋದು? ಏನಿಲ್ಲ, ಇಲ್ಲಿ ರೈಸಿಂಗ್ ಅಂತ ಇರ್ತವೆ. ಓಕೆ. ಜಸ್ಟ್ ಇಲ್ಲಿ ಮಿಲ್ಕ್ ಹಾಕಿದಾಗ ಸೆಂಟ್ರಿಫ್ಯೂಗಲ್ ಫ್ಲೋನ ಡೆನ್ಸಿಟಿ ಯಾವ್ದು ಜಾಸ್ತಿ ಇರುತ್ತೋ ಅದು ಈಗ ಡೆನ್ಸಿಟಿ ಯಾವ್ದು ಜಾಸ್ತಿ ಇರುತ್ತೆ ಎರಡರಲ್ಲಿ? ಸ್ಕಿಮ್ ಮಿಲ್ಕ್ ಓಕೆ. ಕ್ರೀಮ್ ಕಡಿಮೆ ಇರುತ್ತೆ, ಕ್ರೀಮ್ ಇಲ್ಲಿ ಬರುತ್ತೆ, ಸ್ಕಿಮ್ ಮಿಲ್ಕ್ ಈ ಕಡೆ ಬರುತ್ತೆ. ನಾರ್ಮಲ್ ಮಿಲ್ಕ್ ಆ ಕಡೆ ಹೋಗುತ್ತಾ? ಇಲ್ಲ, ಇದು ನಾರ್ಮಲ್ ಮಿಲ್ಕ್ ಏನಿಲ್ಲ, ಜಸ್ಟ್ ಸ್ಕಿಮ್ ಮಿಲ್ಕ್ ಅಲ್ಲ, ಇದು ಫ್ಯಾಟ್ ಏನಿರಲ್ಲ. ಓಕೆ. ಅಲ್ಲ ನಾವು ಹೇಳ್ತಿರೋದು ಇಲ್ಲಿ ನಾರ್ಮಲ್ ಮಿಲ್ಕ್ ಹಾಕಿದರೆ ಅದರಲ್ಲಿ ಇರೋದು ಏನು ಕೆನೆ ಇರುತ್ತೆ ಈ ಕಡೆ. ಓಕೆ, ಸರಿ ಸರಿ. ಇದು ಈಗ ನಮಗೆಲ್ಲ ಇದು ಬೇಕಪ್ಪ. ಈಗ ನಮಗೇನಾದರೂ ಇದನ್ನು ಕೊಡ್ತೀರಾ? ನೀವು ಟೆಕ್ನಾಲಜಿ ಇದು ಮಾಡ್ತಿದ್ದೀರಾ, ಸರಿನಾ? ನಿಮ್ಮ ಟೆಕ್ನಾಲಜಿ ಯೂಸ್ ಮಾಡ್ಕೊಂಡು ಪೇಟೆಂಟ್ ಏನೂ ಆಗಿಲ್ಲ ನಿಮ್ಮದು? ಡಿಪಾರ್ಟ್ಮೆಂಟ್ ನಿಮ್ಮ ಇದಿದೆ ಕಾಲೇಜಿಂದ? ಬಟ್ ಇವಾಗ ನಾರ್ಮಲ್ ಆನ್ಲೈನೆಲ್ಲ ಇದೆ ಇದು ಪ್ರೆಸೆಂಟ್. ಓಕೆ. ಇದು ಪ್ರಾಡಕ್ಟ್ಸ್ ಎಲ್ಲ ಪ್ರಾಡಕ್ಟ್ ಹೆಂಗೆ ಮಾಡಬೇಕು ಅಂತೆಲ್ಲ ಸರ್ ನಮ್ಮ ಕಾಲೇಜಿಗೆ ವರ್ಕ್ಶಾಪ್ ಕಂಡಕ್ಟ್ ಮಾಡ್ತಾರೆ. ರಿಲೇಟೆಡ್ ಎಲ್ಲನೂ ಹೇಳ್ತಾರೆ. ನಮ್ಮ ನಾವು ಮಾಡ್ತಿದ್ರೆ ನಾವು ಕಾಂಟ್ಯಾಕ್ಟ್ ಮಾಡಿ. ಎಲ್ಲಿ ಕಾಲೇಜಲ್ಲಿರೋದು? ಗುಲ್ಬರ್ಗ. ಗುಲ್ಬರ್ಗ. ಓಕೆ. ರಿಜಿಸ್ಟರ್ ಮಾಡಿ ಸರ್. ಮಾಡಿ. ಬೈ ಪ್ರಾಡಕ್ಟ್ಸ್ ಎಲ್ಲ ನೀವೇ ಮಾಡಿರೋದಾ? ವ್ಯಾಲ್ಯೂ ಅಡಿಷನು ನೀವೇ ಮಾಡಿದ್ದೀರಾ? ಟೆಕ್ನಾಲಜೀಸ್ ಎಲ್ಲ? ನೋಡಿ, ಇದು ಹಸುವಿನ ಬಾಡಿ ಒಳಗಡೆ ಇರೋ ಎಷ್ಟೊಂದು ಕ್ರಿಮಿ ಕೀಟಗಳು ಅಥವಾ ವೈರಸ್ಗಳು. ಇದು ನೋಡಿ 4ನೇ ಜಠರ, ಕುರಿಯ ಮೂತ್ರಪಿಂಡ, ದನದ್ದು, ಕುದುರೆದು ಎಲ್ಲದೂ ಇದೆ. ಇದು ನನ್ನ ಜೀವನದಲ್ಲಿ ಯಾವತ್ತೂ ನೋಡಿರಲಿಲ್ಲ. ಎಲ್ಲ ಇಲ್ಲೇ ನೋಡ್ಕೊಬಿಡಿ. ನೋಡಿ, ಇದು ನ್ಯೂಡಲ್ಸ್ ಅಂದರೆ ಹಸುವಿನ ಒಳಗಡೆ ಇರೋದು ಎರೆಹುಳು. ನೋಡಿ ಯಾವ್ಯಾವ ಹಸುಗಳ ಮೇಲೆ ಯಾವ್ಯಾವ ನೊಣ ಇದೆ ಎಲ್ಲ ಮಟ್ಯಾಚ್ ಮಾಡಿಬಿಟ್ಟು ಇಲ್ಲಿ ಪ್ರಯೋಗಕ್ಕೆ ತಂದಿದ್ದಾರೆ. ಬೋನ್ಸು ನೋಡಿ, ಇದು 2 ತಲೆಯ ಕರು ಡೆತ್ ಆಗಿದೆ. ಇದು ಡೆತ್ ಆಗಿರೋದನ್ನ ಒಳಗಡೆ ಹಾಕಿದ್ರಿಂದ. ಇದು ಹಾರ್ಟ್, ಹೃದಯ ನೋಡಿ, ಹಾರ್ಟ್ ಶೇಪ್ ಹೆಂಗಿರುತ್ತೆ ಅಂತ ನೋಡ್ಕೊಬಿಡಿ. ಹಸುದು ತಲೆ ನೋಡಿ, ಇದು ಭ್ರೂಣ ಯಾವ ಥರ ಇದೆ ಅಂತ. ಕುದುರೆಗೋರ್ಸ್ ಎಲ್ಲರಿಗೂ ಗೊತ್ತಿರುತ್ತೆ. ಇದು ನೋಡಿ, ಅದೇ ಥರ ಕುಕ್ಕುಟ ಪ್ರಪಂಚ. ಕೋಳಿ, ನಾಟಿ ಕೋಳಿ, ಫಾರಮ್ ಕೋಳಿ, ಬ್ರಾಯ್ಲರ್ ಕೋಳಿ, ಯಾವ ಕೋಳಿ ಬೇಕು ಎಲ್ಲ ಕೋಳಿ ಸಿಗುತ್ತೆ ಇಲ್ಲಿ. ಬಟ್ ಸೇಲಿಗೆ ಸಿಗಲ್ಲ, ನೋಡೋಕ್ಕೆ ಸಿಗುತ್ತೆ. ನೋಡಿ ಇಲ್ಲಿ ಹೆಂಗಿದೆ, ಒಳ್ಳೆ ಫೈಟರ್ ಇದ್ದಂಗಿದೆ. ಇದು ಬಾತುಕೋಳಿ. ತುಂಬ ಜನ ರೈತರುಗಳನ್ನ ಇದರಲ್ಲಿ ಮಾಂಸಕ್ಕೆ ಎಕ್ಸ್ಪೋರ್ಟ್ ಮಾಡೋಕ್ಕೆಲ್ಲ ಬಳಸ್ತಾರೆ. ಇದು ಗಿರಿರಾಜ ಕೋಳಿ, ಕಾಮನ್ ಆಗಿ ಎಲ್ಲ ರೈತರುಗಳಿಗೂ ಗೊತ್ತಿದೆ. ಇದು ಎಲ್ಲ ಸಖತ್ತಾಗಿದೆ. ಹುಂಜ ಎಲ್ಲ ಕಾಮನ್ ಆಗಿ ನೋಡಿರ್ತಾರೆ. ಅದನ್ನೂ ಏನೋ ಭಾರಿ ತುಂಬ ಜನ ನೋಡ್ತಿದ್ದಾರೆ. ಸ್ವರ್ಣದಾರ ಅಂತ ಇದೆ. ಏನೋ ಡಿಫ್ರೆಂಟ್ ಆಗಿದೆ, ನೋಡಿದರೆ ಎಲ್ಲ ಹುಂಜು ಥರನೇ ಕಾಣ್ತಾ ಹೋಗ್ತದೆ. ನಮಗೇನು ಸ್ವರ್ಣದಾರ ಅಂತ ನಮಗೆ ಬ್ರೀಡ್ ಹೆಸರೇ ಗೊತ್ತಿಲ್ಲ. ತುಂಬ ರಶ್ ಇದೆ. ಕೋಳಿ ನೋಡೋಕ್ಕೆ ಇಷ್ಟೊಂದು ರಶ್ ಇದೆ. ಯಾವುದೋ ರಾಜ 2 ಅಂತ ಇದೆ.
ಇದು ಕಡಕ್ನಾಥ್ ಇದ್ದಂಗಿದೆ. ಎಸ್, ಕಡಕ್ನಾಥ್ ಕೋಳಿ ಫುಲ್ಲು ಪ್ರಿಯವಾದದ್ದು, ಫುಲ್ಲು ಹೆಲ್ತಿಗೆ ಒಳ್ಳೆಯದು, ಕಪ್ಪುಗೆ ಇರುತ್ತಲ್ಲ ಅದು, ಮೊಟ್ಟೆ ಸಮೇತ. ಡೊನಾಲ್ಡ್ ಡಕ್ ತುಂಬ ರಶ್ ಇದೆ ಆ್ಯಕ್ಚುಲಿ. ಇದು ಈತರ್ ರೋಜ್ಗ, ಇದನ್ನು ಫ್ರೈ ಮಾಡ್ತಾರೆ ತುಂಬ ಕಡೆ. ಇದು ಭಾರಿ ಗಾತ್ರದ್ದು, ಇದು ಮೋಸ್ಟ್ಲಿ ಟರ್ಕಿ ಅನ್ಸುತ್ತಿದ್ದು. ಹಾಂ, ಟರ್ಕಿ ಕೋಳಿ. ಗಿನಿ ಕೋಳಿ ಅಂತ. ಇಲ್ಲೊಂದು ಫೈಟರ್ ಇದೆ, ಎಂಟ್ರಿಗೊಂದು ಫೈಟರು ಮತ್ತು ಎಂಡಿಗೊಂದು ಫೈಟರು, ಎರಡು ಕಡೆನೂ ಒಂದೊಂದಿದೆ. ನೋಡಿ ಹೆಂಗಿದೆ ಸಾರಥಿ. ಅಯ್ಯೋಯ್ಯಪ್ಪ, ಏನು ಹೈಟ್ ಗುರು ಇದು, ಹೆಚ್ಚು ಕಮ್ಮಿ 10 ಅಡಿ ಹೈಟ್ ಆರ್ತಿದ್ದು. ಈ ಫಿಲಮ್ಗಳಲ್ಲಿ ಆರಿಸ್ತಾರಲ್ಲ ಮೋಸ್ಟ್ಲಿ ಇದೇ ಥರ ಅನಿಸುತ್ತೆ. ಹಿಂದ್ಗಡೆ ಕಾಲಿಗೆ ಹೊಡೆದ ತಕ್ಷಣ ಮೇಲ್ಗಡೆ ಜಂಪ್ ಹೊಡೆಯುತ್ತೆ. ನಾನು ಸ್ಲೋ ಮೋಷನ್ ತೋರಿಸೀನಿ. ಕುದುರೆ ಮಾತ್ರ ಸಖತ್ತಾಗಿದೆ, ಒಳ್ಳೆ ವೈಟಿಗೆ. ಈ ಹೀರೋಗಳು ಇಟ್ಕೊಂಡಿರ್ತಾರೆ, ತುಂಬ ಜನ ಕನ್ನಡದ ಹೀರೋಗಳು ಕುದುರೆಗಳನ್ನ ಇಟ್ಕೊಂಡಿದ್ದಾರೆ. ಮತ್ತು ಫಿಲಮ್ ಶೂಟಿಂಗೆಲ್ಲ ತುಂಬ ಕಡೆ ಇರುತ್ತೆ. ಯಾವುದು ಪೊಂಗನವರ ಮಲ್ನಾಡ್ಗಿದ್ದಾರೆ. ನೋಡಿ ಅದೇ ಕುದುರೆ ಇಲ್ಲಿ ಶೋಗಿಟ್ಟಿದ್ದಾರೆ, ಎಲ್ಲ ಫೋಟೋ ತೆಗೆಸ್ತಾರೆ. ಅದೇ ಥರ ಎಲ್ಲ ಜಾತಿಯ ಕುದುರೆಗಳಿದೆ, ಎಷ್ಟೊಂದು ಸಾರ್ಗೋಗ್ಬಿಟ್ಟವೆ. ಇದು ಕತ್ತೆಗಳು ಸರ್, ಕತ್ತೆಗಳು. ಅಯ್ಯೋಯ್ಯಪ್ಪ, ನೋಡ್ರಪ್ಪ, ಮರುಭೂಮಿಯ ರಾಜ, ಸೌದಿಯಿಂದಲೇ ಎಳ್ಕೊಬಂದಂಗಿದೆ. ಇದು ಹೆವಿ ಹೈಟ್ ಇದೆ, ಮಾತ್ರ ಸವಾರಿ ಮಾತ್ರ ಮಾಡೋಕ್ಕೆ ಬಿಡಲ್ಲ ಅಷ್ಟೇ. ಇದು ಒಂದು ಜಾತಿ ಹಸುಗಳು, ಇದು ಇನ್ನು ಸಿಂಧಿ ಹಸುಗಳು. ಇವೆಲ್ಲ ದೇಸಿ ಹಸುಗಳು. ಆ್ಯಕ್ಚುಲಿ ತುಂಬ ಇವಾಗಿನ ಸಿಂಧಿ ಹಸುಗಳು ಹೋಲಿಸ್ಕೊಂಡ್ರೆ ದೇಸಿ ಹಸುಗಳಿಗೆ ನೋಡಿ ಇದು. ಅಯ್ಯೋಯ್ಯಪ್ಪ, ಇದೇನು ಇಷ್ಟು ದೊಡ್ಡದಾಗಿದೆ, ಫುಲ್ಲು ಹೈಟ್, ಒಳ್ಳೆ ಆನೆ ಮರಿ ಇದ್ದಂಗೆ ಇದೆಯಪ್ಪ. ಇದು ಕೆಂಪು ಗಾಂಧಾರಿ ಇತ್ತು, ದೇವಣಿ ಮಿಶ್ರ ತಳಿ ಹಸು. ಬೋರ್ಡಲ್ಲಿ ನೋಡ್ತಾ ಇದ್ರ. ನಮಗೂ ಇದ್ರ ಬಗ್ಗೆ ಅಷ್ಟು ಐಡಿಯಾಸ್ ಇಲ್ಲ. ನೋಡಿ ಹೆಂಗಿದೆ ಇದು, ಗಿರ್. ಫೋಟೋದಲ್ಲಿ ಮಾತ್ರ ಕಾಮನ್ನಾಗಿ ಕಾಣ್ತಿದೆ, ಬಟ್ ಮುಂದೆ ನಿಂತಾಗ ಮಾತ್ರ ಅಯ್ಯಯ್ಯೋ. ಇದು ಮುರ್ರಾ ಎಮ್ಮೆ, ಆ್ಯಕ್ಚುಲಿ ತುಂಬ ಫೇಮಸ್ಸು. ಎಷ್ಟೊಂದು ಮುರ್ರಾ ಎಮ್ಮೆ ಅಂತ ಯಾವುದಾದ್ರು 1 ಕೋಟಿ 1.5 ಕೋಟಿ ಅಂತ ಎಲ್ಲ ಎಷ್ಟೊಂದು ಜನ ಶೋ ಮಾಡಿದರು. ಅದೇ ಥರನೇ ಇದು ಆ ರೇಂಜಿಗಿಲ್ಲ, ಬಟ್ ಒಂದು ಒಳ್ಳೆ ತುಂಬ ದೊಡ್ಡದಾಗೇ ಇದೆ ಇದು. ನಮ್ಮ ಎಮ್ಮೆಗೆ ಹೋಲಿಸ್ಕೊಂಡ್ರೆ ಇದು ತುಂಬ ಗಾತ್ರ ಇದೆ. ನಮ್ಮ ಎಮ್ಮೆಯ 2 ಅಷ್ಟು ದೊಡ್ಡ ಇದೆ ಇವು, ಅಷ್ಟೇ ವೆಯ್ಟ್ ಬರುತ್ತೆ. ಒಳ್ಳೆ ಕಾಡು ಕೋಣ ಇದ್ದಂಗಿದೆ. ಅದ್ರಲ್ಲಿ ತುಂಬ ಕಡೆಯಿಂದ ರೈತರುಗಳು ತಗೊಂಡು ಬಂದಿದ್ದಾರೆ ಇದನ್ನ ಪ್ರದರ್ಶನಕ್ಕೆ ಇಡೋಕ್ಕೆ. ಎಷ್ಟು ಕೊಡುತ್ತೆ ಇದು? ಎಷ್ಟು? ಹಾಂ 20. ಬರೀ ಏನು ಕೊಟ್ಟಾರ ಆರಾಮಾಗಿ ಅದನ್ನು ನೋಡಿ. ಇದು ಒಂದಿದೆ ಅಪ್ಪ, ಅಯ್ಯೋ ಎಷ್ಟು ದೊಡ್ಡದಂತೀರ ಇದು. ಹಣೆನೇ ಇಷ್ಟು ಅಗಲ ಇದೆ. ಇದು ಹಣೆ ಮೇಲೆ ಕ್ರಿಕೆಟ್ ಆಡ್ಬೋದು ಹಂಗಿದೆ ಇದು ಹಣೆ. ನೋಡಿ ಇದು ಎಮ್ಮೆ, ಸರಿಯಾದ ಎಮ್ಮೆ. ಇದು ಮುರ್ರಾ ಎಮ್ಮೆ.
ಒಳ್ಳೆ ಸಖತ್ತಾಗಿದೆ, ದಂತ ಥರ ಇದೆ ನೋಡಿ. ಎಲ್ಲರಿಗೂ ಪ್ರಿಯವಾದದ್ದು, ಎಲ್ಲ ರೈತರಿಗೆ ತುಂಬ ಅತ್ಯುನ್ನತ ಸ್ನೇಹಿತ ಅಂದರೆ ಎತ್ತು. ಹಲವಾರು ಜಾತಿಯ ಹಲವಾರು ವಿಧವಾದ ಎತ್ತುಗಳ ಇವಿದ್ದಾವೆ ನೋಡಿ. ಇದು ಯಾವುದಪ್ಪ ಇದು, ಹೆಚ್ಚು ಕಮ್ಮಿ ಆ ಕೋಡು 7 ಅಡಿ ಇದೆ. ಇದಕ್ಕೂ ಡುಬ್ಬ ಇದೆ, ಫುಲ್ ಹೈಟಾಗಿ ಡುಬ್ಬ ಇದೆ. ಎತ್ತಿನ ಭುಜ ಅಂತ ಕರೀತಾರೆ ನಮ್ಮ ಕಡೆ, ಅದು ಸಕಲೇಶ್ಪುರ ಕಡೆ. ಸೇಮ್ ಇದನ್ನು ನೋಡಿದರೆ ಕರೆಕ್ಟಾಗಿ ಎತ್ತಿನ ಭುಜದ್ದು ಶೇಪ್ ಕಾಣ್ತಿದೆ. ದೇವಣಿ ಹೋರಿ ಅಂತ ನೋಡಿ. ಇದು ಎಷ್ಟು ಡಿಫ್ರೆಂಟಾಗಿದೆ, ಇದು ನಮ್ಮ ಕಡೆ ಅಂತೂ ನೋಡೇ ಇಲ್ಲ ಇದು. ಅಯ್ಯೋ, ಇದು ಒಳ್ಳೆ ಸೈಜ್ ಇದ್ದಾವೆ. ಇಲ್ಲಿ ಆಲ್ಮೋಸ್ಟ್ ನೋಡ್ದಂಗೆ ಎಲ್ಲ ಸಣ್ಣ ಸೈಜ್ ಅವು ಯಾವ ಇಲ್ವೇ ಇಲ್ಲ ಯಪ್ಪ. ಇದು ನೋಡಿ, ಇದು ನೋಡೋಕ್ಕೆ ಭಯಾನಕವಾಗಿದೆ ಮಾತ್ರ. ಕಿವಿಯೆಲ್ಲ ಆಡಿಸ್ತು, ಏನೋ ಸಿಗ್ನಲ್ ಕೊಡ್ತು, ಹೋಗಪ್ಪ ಬೇಡ, ನಾನು ವಿಷಯಕ್ಕೆ ಬರಬೇಡ ಅಂತ. ಯಾಕೋ ತುಂಬ ಜನ ಇದ್ದಾರೆ ಇಲ್ಲಿ. ಮೋಸ್ಟ್ಲಿ ಯಾವುದೋ ಒಂದು ಒಳ್ಳೆ ತಳಿರು. ಟಗರು ಮೈಲಾರಿ, ಸೇಮ್ ಮೈಲಾರಿ, ರಾಜ್ಕುಮಾರ್ ಮೈಲಾರಿ ಫಿಲಮ್ ನೋಡ್ದಂಗೆ ಆಯಿತು. ಅಯ್ಯೋ, ನೋಡೋಕೆ ಭಯಂಕರವಾಗಿದೆ. ಇಲ್ಲೂ ತುಂಬ ಚೆನ್ನಾಗಿದ್ದಾರೆ. ಓಹ್, ಗಿರ್ ಹಸು ಸಖತ್ತಾಗಿದೆ. ಗಿರ್ ಹಸು. ಓಹೋ, ನವಿಲ್ ಗರಿನ ಹಾಕ್ಬಿಟ್ಟವ್ರಲ್ಲಪ್ಪ. ಡಾಬರ್ಮೆನ್ ನಾಯಿಗಳು ನೋಡಿ. ಇಷ್ಟು ಬೀದರ್ನ ಮತ್ಸ್ಯ ಕುಕ್ಕುಟ ಜಾನುವಾರು ಮೇಳ ತುಂಬ ಅಚ್ಚುಕಟ್ಟಾಗಿ ಸಖತ್ತಾಗಿ ಮಾಡಿದ್ದಾರೆ. ಬಿಸಿಲು ಕೂಡ ಹಾಗೆ ಇತ್ತು. ಮುಂದಿನ ವಿಡಿಯೋಗೆ ಕಾಯ್ತಾ ಇರಿ. ಧನ್ಯವಾದಗಳು.